ಬಂಧುಗಳೇ, ಮತ್ತೊಂದು ವೆರಿ ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಅಮಿತ್ ಶಾ ಶತ್ರುಗಳು ಒಂದು ವಿಷಯ ಒಪ್ಕೊಂತಾರ್ರಿ, ಆ ಮನುಷ್ಯನಿಗೆ ಅಗಾಧವಾದ ತಲೆ ಇದೆ ಅಂತೇಳಿ. ಸುಮ್ಮನೆ ಅವ್ರನ್ನ ಚಾಣಕ್ಯ ಅನ್ನಲ್ಲ ನೋಡಿ. ಇವತ್ತು ಎಲ್ಲ ಪಕ್ಷಗಳಲ್ಲೂ ಏನು ತಳಮಳ ನಡೀತಾ ಇದೆ, ಏನು ಗೊಂದಲ ನಡೀತಾ ಇದೆ, ಅದು ಏಕಾಏಕಿ ಸೃಷ್ಟಿಯಾಗಿರೋದಲ್ಲ. ಸೃಷ್ಟಿ ಮಾಡಿದ್ದು ಹಲವಾರು ವರ್ಷಗಳಿಂದ ಅಮಿತ್ ಶಾ ಯಾವ್ಯಾವ ಸ್ಕೆಚ್ ಹಾಕೊಂಡೋದ್ರು ಅವೆಲ್ಲವೂ ಕೂಡ ಈಗ ಫಲ ಕೊಡ್ತಾ ಇದೆ. ಆ ಮನುಷ್ಯನ ಚಿಂತನೆ, ಆ ಮನುಷ್ಯನ ಪ್ಲಾನಿಂಗು, ಆ ಮನುಷ್ಯನ ಎಕ್ಸಿಕ್ಯೂಷನ್ ಪವರ್ಸು. ಒಂದು ಮಾತು ಹೇಳ್ತೀನಿ ರೀ, ಪ್ರತಿ ಪಕ್ಷದಲ್ಲೂ ಪ್ರತಿ ಪೊಲಿಟಿಕಲ್ ಪಾರ್ಟಿಯಲ್ಲೂ ಅಮಿತ್ ಶಾನ ಒಬ್ಬ ದುರಂಧರ್ ಇದ್ದಾರೆ. ಪ್ರತಿ ಪಕ್ಷದಲ್ಲೂ ಒಂದಷ್ಟು ಪಾರ್ಟಿಗಳಲ್ಲಿ ಈಗಾಗಲೇ ಎಕ್ಸ್ಪ್ಲೋರ್ಡ್ ಆಗಿದೆ. ಹಾಗಾಗಿ ಯಾರು ಹಂಸ ಅಂತ ಗೊತ್ತಾಗಿದೆ, ಯಾರು ದುರಂಧರ್ ಅಂತ ಗೊತ್ತಾಗಿದೆ. ಇನ್ನೊಂದಷ್ಟು ಪಾರ್ಟಿಗಳಲ್ಲಿ ಮುಂದೆ ಗೊತ್ತಾಗಬೇಕಾಗಿದೆ. ಐ ಆಮ್ ಟೆಲಿಂಗ್ ಯು, ಇನ್ ಎವ್ರಿ ಪೊಲಿಟಿಕಲ್ ಪಾರ್ಟಿ ಇನ್ ಇಂಡಿಯಾ ದೇರ್ ಇಸ್ ಎ ದುರಂಧರ್. ಯಾರು ಅಂತ ಅದು ಎಕ್ಸ್ಪ್ಲೋರ್ಡ್ ಆಗೋವರೆಗೂ ಆ ಪಾರ್ಟಿಯವ್ರಿಗೆ ಗೊತ್ತಾಗಲ್ಲ. ಯಾಕೆಂತೇಳಿದ್ರೆ ಜೊತೆಲೇ ಇದ್ಕೊಂಡು ಚೆನ್ನಾಗಿ ನಂಬಿಕೆ ಉಳಿಸ್ಕೊಂಡು, ಚೆನ್ನಾಗಿ ನಂಬಿಕೆ ಬೆಳೆಸ್ಕೊಂಡು, ಜೊತೆಲೇ ಇದ್ದು ಕಡೆಗೆ ಒಂದಿನ ಬತ್ತಿ ಇಟ್ಟಾಗಲೇ ಗೊತ್ತಾಗೋದು ಯಾರು ದುರಂಧರ್, ಯಾರು ಹಂಸ ಅಂತೇಳಿ. ಹಂಸ ಮಾಡಿದ್ದು ಅದೇ ಕೆಲಸ ಅಲ್ವಾ? ಯಾವ ಶತ್ರುಗಳು ಜೊತೆನೇ ಕೂತ್ಕೊಂಡು ಅವ್ರದ್ದೆಲ್ಲ ಅವರ ಕಂಪ್ಲೀಟಾಗಿ ಅವರ ವಿಶ್ವಾಸವನ್ನು ಗಳಿಸ್ಕೊಂಡು, ಯಾರಿಗೂ ಸ್ವಲ್ಪ ಅನುಮಾನ ಬರದೇ ಇರೋ ರೀತಿಯಲ್ಲಿ ನಡ್ಕೊಂಡು ಸಮಯ ಬಂದಾಗ ತನ್ನ ಕೆಲಸವನ್ನು ಸಾಧಿಸ್ತಾ ಹಂಸ. ಆ ಕೆಲಸವನ್ನು ಮಾಡಿಸಿದ್ದು ನಮ್ಮ ಸೀಕ್ರೆಟ್ ಏಜೆನ್ಸಿಗಳು, ದೇಶದ ಸೀಕ್ರೆಟ್ ಏಜೆನ್ಸಿಗಳು. ಯಾವ ತಂತ್ರವನ್ನು, ಪ್ರತಿತಂತ್ರವನ್ನು ನಮ್ಮ ನ್ಯಾಷನಲ್ ಸೀಕ್ರೆಟ್ ಏಜೆನ್ಸಿಗಳು ಮಾಡ್ಕೊಂಬರ್ತಾ ಇದ್ದಾವೆ, ಸೇಮ್ ಪ್ರತಿತಂತ್ರವನ್ನು ಅಮಿತ್ ಶಾ ಮಾಡ್ತಾರೆ. ಎಸ್ಪೆಷಲಿ ಯಾರು ದೇಶದ್ರೋಹಿಗಳು, ಯಾರು ನಂಬಿಕೆ ದ್ರೋಹಿಗಳು, ಇವ್ರನ್ನಂತೂ ಬಿಡೋದೇ ಇಲ್ಲ ಅಮಿತ್ ಶಾ. ಯಾರಿಗೆ ಗೊತ್ತಿತ್ತು ರೀ ಶಿಂದೆ ಎದ್ದು ಬರ್ತಾರೆ ಶಿವಸೇನೆಯಿಂದ ಅಂತ ಹೇಳಿ? ಏನು ಕಡಿಮೆ ಟಾರ್ಚರ್ ಕೊಟ್ರ ಉದ್ಧವ್ ಠಾಕ್ರೆ? 2014ರಿಂದ 2019ವರೆಗೆ ಏನು ಸಮ್ಮಿಶ್ರ ಸರ್ಕಾರ ಇತ್ತು ಮಹಾರಾಷ್ಟ್ರದಲ್ಲಿ, BJP ನೇತೃತ್ವದ್ದು. ಶಿವಸೇನೆ ರಾಜ್ಯದಲ್ಲೂ ಅಲಯನ್ಸ್ ಇತ್ತು, ದೇಶದಲ್ಲೂ ಅಲಯನ್ಸ್ ಇತ್ತು. ಪ್ರತಿ ದಿವಸ ಉದ್ಧವ್ ಠಾಕ್ರೆ ಬಳಸ್ತಿದ್ದಂಥ ಭಾಷೆ, ಅದು ಅವ್ರ ಪತ್ರಿಕೆ ಸಾಮ್ನಾದಲ್ಲಿರ್ಬೋದು ಅಥವಾ ಪ್ರೆಸ್ ಮೀಟ್ಗಳಲ್ಲಿರ್ಬೋದು, ಕೇಳೋಕ್ಕೆ ಅಸಹ್ಯ ಆಗ್ಬಿಡೋದು. ಅಷ್ಟನ್ನು ಸಹಿಸ್ಕೊಂಡ್ರು ಅಮಿತ್ ಶಾ, ಮೋದಿ ಅವತ್ತು. ಆದರೆ ಆಗ್ಲೇನೆ ಈ ದುರಾಂಕಾರ, ಈ ಸೊಕ್ಕು, ಈ ಅಧಿಕಾರ ಲಾಲಪಿ ಮುಂದೊಂದು ದಿನ ತಮಗೆ ಕೊಟ್ಟೆ ಅಂತೇಳಿ ಆಗಲೇ ಅಂದಾಜು ಮಾಡಿದ್ರು. ಆವತ್ತೇ ಒಬ್ಬ ದುರಂಧರ್ನ ಒಳಗಡೆಗೆ ಬಿಟ್ಟಿದ್ರು. ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ರು. ಸರಿಯಾದ ಸಮಯ ಬಂತು, ಶಿವಸೇನೆ ಛಿದ್ರ ಆಗೋಯ್ತು. ಇವತ್ತು ನಿಜವಾದ ಶಿವಸೇನೆ ಯಾರ ಕೈಯಲ್ಲಿದೆ? ಶಿಂದೆ ಕೈಯಲ್ಲಿದೆ. ಇವತ್ತು ಬಾಲ್ ಠಾಕ್ರೆ ಹತ್ರ MLAಗಳಲ್ಲ, MP ಇಲ್ಲ, ಪಕ್ಷನೂ ಇಲ್ಲ, ಚಿಹ್ನೆನೂ ಇಲ್ಲ, ಏನೂ ಇಲ್ಲ. ಅವನು ಅವ್ನ ಮಗ ಇಬ್ಬರೇನೆ ಲಾಳ ಹೊಡ್ಕೊಂಡು ಬಿದ್ದಿರಬೇಕು ಮನೇಲಿ. ಅದೇ ಆಗಿದ್ದು ಅಸ್ಸಾಂ ಕಾಂಗ್ರೆಸ್ ಅಲ್ಲಿ. ಹಿಮಂತ್ ಬಿಸ್ವಾ ಶರ್ಮಾ ನಂಬರ್ 2 ಆಗಿದ್ರು ತರುಣ್ ಗೊಗೊಯ್ಗೆ ಸರ್ಕಾರದಲ್ಲಿ. ಅಸ್ಸಾಮಲ್ಲಿ ತರುಣ್ ಗೊಗೊಯ್ ಮುಖ್ಯಮಂತ್ರಿ ಆಗಿದ್ರು. ಆದರೆ ಯಾವಾಗ ತರುಣ್ ಗೊಗೊಯ್ ಹಿಮಂತ್ ಬಿಸ್ವಾ ಶರ್ಮಾ ಅವ್ರನ್ನ ಸೈಡ್ ಲೈನ್ ಮಾಡಿ ತಮ್ಮ ಮಗನ್ನ ಬೆಳೆಸಬೇಕು ಅಂತೇಳಿ, ಗೌರವ್ ಗೊಗೊಯ್ನ ಬೆಳೆಸಬೇಕು ಅಂತೇಳಿ ಸ್ಕೆಚ್ ಹಾಕಿದ್ರು, ಆಗ ಹಿಮಂತ್ ಬಿಸ್ವಾ ಶರ್ಮಾ ಅಮಿತ್ ಶಾ ಕಣ್ಣಿಗೆ ಬಿದ್ರು. ಈಸಿಯಾಗಿ ಒಬ್ಬ ದುರಂಧರ್ ಸಿಕ್ಬಿಟ್ಟ ಅಸ್ಸಾಮಲ್ಲಿ. ಮುಂದೆ ಆಗಿದ್ದೆಲ್ಲ ಇತಿಹಾಸ. ಮಮತಾ ಬ್ಯಾನರ್ಜಿ ವಿಚಾರದಲ್ಲೂ ಅದೇ ಆಗಿದ್ದು. ಸುವೇಂದ್ರ ಅಧಿಕಾರಿ ನಂಬರ್ 2 ಆಗಿರೋ ತೃಣಮೂಲ ಕಾಂಗ್ರೆಸ್ ಅಲ್ಲಿ ರೈಟ್ ಹ್ಯಾಂಡ್ ಮ್ಯಾನ್ ಆಗಿದ್ರು ಮಮತಾ ಬ್ಯಾನರ್ಜಿಗೆ. ಎಲ್ಲ ಶಕ್ತಿ, ಸಾಮರ್ಥ್ಯ ಎಲ್ಲವೂ ಇತ್ತು ಮಮತಾ ಬ್ಯಾನರ್ಜಿ ಆದಮೇಲೆ ಮುಖ್ಯಮಂತ್ರಿ ಆಗೋದಕ್ಕೆ. ಆದರೆ ಮಮತಾ ಬ್ಯಾನರ್ಜಿಗೆ ಇದ್ದಕ್ಕಿದ್ದಂಗೆ ರಕ್ತದ ನೆನಪಾಯಿತು, ರಕ್ತ ಸಂಬಂಧದ ನೆನಪಾಯಿತು. ಅಭಿಷೇಕ್ ಬ್ಯಾನರ್ಜಿ ಅವ್ನು ಕರ್ಕೊಂಬಂದು ಅವನ್ನ ಪೂರ್ತಿ ಬೆಳೆಸಲಿಕ್ಕೆ ಶುರು ಮಾಡಿದ್ರು. ಸುವೇಂದ್ರ ಅಧಿಕಾರಿನ ಸೈಡ್ಲೈನ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅಮಿತ್ ಶಾಗೆ ಬೇಕಾಗಿದ್ದಂತಹ ದುರಂಧರ್ ಈಸಿಯಾಗಿ ಕೈಗೆ ಸಿಕ್ಬಿಟ್ರು. ಇವತ್ತೇನಾಗಿದೆ ಮಮತಾ ಬ್ಯಾನರ್ಜಿ ಕತೆ? ಈ ಕಡೆ MPಗಳಿಲ್ಲ, MLAಗಳಿಲ್ಲ, ಪಕ್ಷ ಇಲ್ಲ, ಏನೂ ಇಲ್ಲ. ಅಳಿಯ ಅತ್ತೆ ಲಾಳ ಹೊಡ್ಕೊಂಡು ಬಿದ್ದಿರಬೇಕು ಮನೇಲಿ. ಆದರೆ ಎಲ್ಲ ಟೈಮಲ್ಲೂ ಇವ್ರು ಮಾಡಿದ್ದೆಲ್ಲ ಸಕ್ಸಸ್ ಆಯಿತು ಅಂತ ಹೇಳಲಿಕ್ಕಾಗಲ್ಲ. ಒಂದೊಂದ್ಸರಿ ಏನು ಈ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಈ ಥರದಲ್ಲಿ ದುರಂಧರಗಳನ್ನ ಬೇರೆ ಬೇರೆ ದೇಶದಲ್ಲಿ ಕಳಿಸಿದಾಗಲೂ ಕೂಡ ಒಂದ್ಸರಿ ಫ್ಲಾಪ್ ಆಗ್ತವೆ, ಕೆಲಸಗಳು ನಡೆಯಲ್ಲ. ಎಲ್ಲವೂ ಸಕ್ಸಸ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿನಲ್ಲಿ ಒಳ್ಳೆ ದುರಂಧರನ ಬಿಟ್ಟಿದ್ರು ಅಮಿತ್ ಶಾ, ಶಿವಪಾಲ್ ಯಾದವ್. ಆದರೆ ಆ ಮನುಷ್ಯನಿಗೆ ವಿಪರೀತ ಅಧಿಕಾರ ಹಪಾಹಪಿ ಇತ್ತು, ವಿಪರೀತ ದುಡ್ಡಿನ ವ್ಯಾಮೋಹ ಇತ್ತು. ಕೆಲಸ ಮಾಡಿ ಅಧಿಕಾರ ತಗೊಳ್ಳೋಕೆ ಆಸೆ ಇರಲಿಲ್ಲ. ಫಸ್ಟ್ ಏನಾದರೂ ಕೊಟ್ಬಿಟ್ರೆ ಆಮೇಲೆ ಯೋಚನೆ ಮಾಡೋಣ ಅನ್ನೋ ಸ್ಥಿತಿಲಿತ್ತು. ಫಸ್ಟ್ ಅಧಿಕಾರ ಕೊಡಿ ಆಮೇಲೆ ಯೋಚನೆ ಮಾಡೋಣ ಅಂತಕ್ಕಂಥ ಮನಸ್ಥಿತಿ ಇದ್ದಾಗ ಅದು 2022ರಲ್ಲಿ ಕ್ಲಿಕ್ ಆಗಲಿಲ್ಲ. ಇಲ್ಲದಿದ್ದರೆ ಆವತ್ತಿನ ಸಮಾಜವಾದಿ ಪಾರ್ಟಿ ಉಡಿಸಾಬಿಟ್ಟಿರೋದು. ಅಖಿಲೇಶ್ ಯಾದವ್ ಟೆಂಟ್ ಎತ್ಕೊಂಡು ಹೋಗಬೇಕಾಗಿತ್ತು. ಆದರೆ ಈಗ ಬೇರೊಬ್ಬ ದುರಂಧರ್ ಆ ಕೆಲಸ ಮಾಡ್ತಾ ಇದ್ದಾನೆ ಸಮಾಜವಾದಿ ಪಾರ್ಟಿನಲ್ಲಿ. 2027ರ ಚುನಾವಣೆ ನಂತರ ನಿಮಗೆ ಗೊತ್ತಾಗುತ್ತೆ ಯಾರು ಆ ದುರಂಧರ್ ಅಂತ ಹೇಳಿ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ಹಂಸ ಕಾಂಗ್ರೆಸ್ ಅಲ್ಲಿ ಕೂಡ ಯಾರಿಗೂ ಗೊತ್ತಾಗದೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಯಾರ ಕುರ್ಚಿಗೆ ಮುಳುವಾಗಲಿಕ್ಕೆ? ರಾಹುಲ್ ಗಾಂಧಿ ಕುರ್ಚಿಗೆ ಮುಳುವಾಗಲಿಕ್ಕೆ. 2029ರ ಚುನಾವಣೆ ನಂತರ ದೊಡ್ಡ ಪ್ರಮಾಣದಲ್ಲಿ ಅದು ಆಚೆ ಕಡೆಗೆ ಬರುತ್ತೆ. ರಾಹುಲ್ ಗಾಂಧಿಯ ಕುರ್ಚಿಯೂ ಉಳಿಯಲ್ಲ, ರಾಹುಲ್ ಗಾಂಧಿ ಕೈಯಲ್ಲಿ ಪಕ್ಷವೂ ಉಳಿಯಲ್ಲ. ಆ ಜಾಗದಲ್ಲಿ ಈ ಹಂಸ ಬಂದು ಕೂತಿರ್ತಾರೆ. ನೋಡಿ ಹೇಗೆ ಅಮಿತ್ ಶಾ ಪ್ಲ್ಯಾನ್ ವರ್ಕ್ ಆಗುತ್ತೆ, ಅಥವಾ ಹೇಗೆ ಈ ಹಂಸ ಕೆಲಸ ನಡೀತಾ ಇದೆ ಕಾಂಗ್ರೆಸ್ ಒಳಗಡೆಗೆ ಅಂತೇಳಿದರೆ, ಕಾಂಗ್ರೆಸ್ನ ಅತ್ಯಂತ ನಂಬಿಕಸ್ಥ ವ್ಯಕ್ತಿಯಾಗಿ
ಈಗಾಗಲೇ ರೂಪುಗೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಅನ್ಕೊಂತಿದೆ ಅವರೇ ನಮ್ಮ ಶಕ್ತಿ, ಅವರೇ ನಂಬಿಕಸ್ಥ ವ್ಯಕ್ತಿ, ಅವ್ರ ಜೊತೆ ಹೋದ್ರೇ ರಾಹುಲ್ ಗಾಂಧಿಗೂ ಅನುಕೂಲ, ಸೋನಿಯಾ ಗಾಂಧಿಗೂ ಅನುಕೂಲ, ಕಾಂಗ್ರೆಸ್ಗೂ ಅನುಕೂಲ ಅಂತೇಳಿ ಅಷ್ಟು ನಂಬಿಕೆಯನ್ನು ಗಳಿಸ್ಬಿಟ್ಟಿದ್ದಾರೆ, ಅಷ್ಟು ಶಕ್ತಿಯನ್ನು ಕೂಡ ಅಲ್ಲಿ ಗಳಿಸಿದ್ದಾರೆ. ಇವತ್ತು ಹಂಸಾ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿಬಿಟ್ಟಿದೆ ಕಾಂಗ್ರೆಸ್ಸು. 2029 ಮ್ಯಾಕ್ಸಿಮಮ್ ನಾನು ಹೇಳ್ತಿರೋದು, 2029 ಲೋಕಸಭಾ ಚುನಾವಣೆ ನಂತರ ರಾಹುಲ್ ಗಾಂಧಿ ಸೀಟಿಗೆ ಬೆಂಕಿ ಬಿದ್ದಾಗಲೇ ಗೊತ್ತಾಗುತ್ತೆ ಯಾರು ಈ ಹಂಸಾ ಅಂತೇಳಿ. ಆಗಲೇ ನಿಮ್ಗೆಲ್ಲರಿಗೂ ಒಂದು ಊಹೆ ಬಂದಿರಬಹುದು, ಬುದ್ಧಿವಂತರಿಗೆ ಹೊಳೆದಿರ್ಬೋದು. ಎಸ್, ನೀವು ಅನ್ಕೊಂತಿರೋದು ನಿಜ. ಭಯಂಕರ ಗೇಮ್ ಪ್ಲಾನ್ ನಡೀತಾ ಇದೆ, ಭಯಂಕರ ಗೇಮ್ ಪ್ಲಾನ್. ಯಾಕೆ ಇವತ್ತು ದೇಶದಲ್ಲಿ 23 ರಾಜ್ಯದಲ್ಲಿ BJP ಅಧಿಕಾರ ಮಾಡ್ತಾ ಇದೆ, ಬರೋ ಕೆಲವೇ ದಿನಗಳಲ್ಲಿ ಹತ್ತತ್ರ 26-27 ರಾಜ್ಯಕ್ಕೆ ವಿಸ್ತರಣೆ ಆಗುತ್ತೆ ಅಂತ ಹೇಳಿದ್ರೆ ಫ್ಲೂಕ್ ಆಗಿದ್ದಲ್ಲ. ಒಂದು ಕಡೆಗೆ ಜನ ಮನ್ನಣೆಯನ್ನು ಪಡ್ಕೊಂಡೋಯ್ತು, ಅದಕ್ಕಿಂತ ಹೆಚ್ಚಾಗಿ ಈ ಸ್ಟ್ರಾಟಜಿಕ್ ಪ್ಲಾನಿಂಗ್ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ತಾ ಇದೆ. ಯಾವ ರಾಷ್ಟ್ರ ವಿರೋಧಿ, ಯಾವ ಧರ್ಮ ವಿರೋಧಿ ಕಾಂಗ್ರೆಸ್ ನೀತಿಗಳಿದೆ ರಾಹುಲ್ ಗಾಂಧಿ ಕೆಳಗಡೆ, ಆ ರಾಹುಲ್ ಗಾಂಧಿಯ ಕುರ್ಚಿಯ ಛಿದ್ರ ಆದಾಗ ಎಲ್ಲವೂ ಒಂದು ಹಿತಿಮಿತಿಗೆ ಬರುತ್ತೆ. ಸೊಟ್ಟಗಿರೋನ್ನ ಉಲ್ಟಾ ನೆತ್ತಾಕಿ ನೆಟ್ಟಗೆ ಮಾಡೋದಿದೆಯಲ್ಲ, ಹಾಗೆ ಸೊಟ್ಟಗಿರ್ತಕ್ಕಂಥ ಪಕ್ಷಗಳನ್ನ ಉಲ್ಟಾ ನೆತ್ತಾಕಿ ನೆಟ್ಟಗೆ ಮಾಡ್ತಕ್ಕಂಥ ಕೆಲಸ ಕೂಡ ನಡೀತಾ ಇದೆ ಈಗ. ಅಲ್ಲಿವರೆಗೂ ಗುಡ್ ಲಕ್ ರಾಹುಲ್. ನಮಸ್ಕಾರ.